ಈ ಜಾಗ ನಮ್ಮ ದುರ್ಗ, ನನ್ನ ದುರ್ಗ, ಬಹಳ ಪರಮ ಪವಿತ್ರವಾದ ಜಾಗ. ಪುರಾಣದ ಪ್ರಕಾರ, ಪುರಾಣಗಳನ್ನ ನೀವು ನಂಬುವುದಾದರೆ, ಕೃಷ್ಣ ಮತ್ತು ಜಾಂಬವಂತಿಯ ಮಗ ಚಿತ್ರಕೇತು ಆಳಿದ ಜಾಗ. ಪುರಾಣವನ್ನ ನೀವು ನಂಬುವುದಾದರೆ ಈ ಚಿತ್ರದುರ್ಗ, ಇದರ ಹೆಸರು ಶ್ರೀಕೃಷ್ಣ ಪರಮಾತ್ಮ ಮತ್ತು ಜಾಂಬವಂತಿಯ ಮಗ ಚಿತ್ರಕೇತು ಆಳಿದ ಜಾಗ. ಚರಿತ್ರೆಯನ್ನ ನೀವು ಓದಿದ್ದರೆ, ಹಿಸ್ಟ್ರಿ ಚಾರಿತ್ರಿಕವಾಗಿ ನೋಡುವುದಾದರೆ, ಕನ್ನಡಿಗರಾದ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ನಾಯಕರಾಳಿದ ಜಾಗ. ಇದರಲ್ಲಿ ಸುವರ್ಣ ಯುಗ, ಸ್ವಾಭಿಮಾನಕ್ಕೆ, ಕ್ಷಾತ್ರ ತೇಜಸ್ಸಿಗೆ, ಶೌರ್ಯಕ್ಕೆ ಇಡೀ ದೇಶದಲ್ಲಿ ಇನ್ನೊಂದು ಹೆಸರು ಚಿತ್ರದುರ್ಗದ ನಾಯಕರ ಆಳ್ವಿಕೆ. 1368ರಿಂದ 1779ವರೆಗೆ 211 ವರ್ಷಗಳ ಕಾಲ 77 ಜನ ಪಾಳೆಗಾರರು, 11 ಜನ ಪ್ರಮುಖ ರಾಜರು ಆಳಿದ ಜಾಗ. ಆ ಆಳ್ವಿಕೆ, ಆ ಕ್ಷಾತ್ರ ತೇಜಸ್ಸನ್ನ ಇಂದೂ ಕೂಡ ಉಳಿಸಿಕೊಂಡಿರುವ ಜಾಗ. ಆಡಳಿತದ ಪ್ರಕಾರ ಹೀಗಾದರೆ ಇವರನ್ನೆಲ್ಲ ನಿಭಾಯಿಸಬೇಕಲ್ಲ, ಇವರಿಗೆಲ್ಲ ಮಾರ್ಗದರ್ಶನ ಮಾಡಬೇಕಲ್ಲ. ಹಾಗೆ ಸಂಪಿಗೆ ಸಿದ್ದೇಶ್ವರ, ಏಕನಾಥೇಶ್ವರಿ, ಅಲ್ಲಿ ಒಂದು ಮಠ, ಬೃಹನ್ ಮಠ. ಎಂತ ಮಠ? ಒಂದೇ ಜಾತಿಗೆ ಸೀಮಿತವಾದ ಮಠನ ಅಲ್ಲ. ಹುಡುಕಿ 12ನೇ ಶತಮಾನದಲ್ಲಿ ಹೇಗೆ ಒಂದು ಅನುಭವ ಮಂಟಪ, ಆಯ್ದಕ್ಕಿಯ ಲಕ್ಕಮ್ಮ, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಮಡಿವಾಳ ಮಾಚಿದೇವ, ಚನ್ನಮಲ್ಲಿಕಾರ್ಜುನ, ಅಕ್ಕ ಮಹಾದೇವಿ ಇವರೆಲ್ಲರನ್ನೂ ಒಳಗೊಂಡಂತೆ ಸರ್ವರಿಗೂ ಸಮಬಾಲು, ಸರ್ವರಿಗೂ ಸಮಪಾಲು ಅಂತ ನಂಬಿತ್ತೋ, ಎಲ್ಲರಿಗಿರಲಿ ಅನ್ನುವುದನ್ನ ಎಲ್ಲರಿಗೂ ತಮ್ಮ ನಡೆ ನುಡಿಯ ಮೂಲಕ ನಿರೂಪಿಸಿತ್ತೋ ಅಂತಹ ಒಂದು ಮಠ. ಸಣ್ಣ ಸಣ್ಣ ಸಮುದಾಯಗಳನ್ನು ಹುಡುಕಿ ಇವರು ಒಂದಾಗಬೇಕು, ಇವರಿಗೊಂದು ಮಠ ಬೇಕು. ಆ ಮಠ ಕೇವಲ ಪೂಜೆಗಳಿಗೆ ಸೀಮಿತ ಹಾಕೂಡ್ದು. ಅಲ್ಲಿಯ ಸ್ವಾಮೀಜಿಯವರು ಬಡವರು, ಬಗ್ರು, ನೇಕಾರರು, ಕೂಲಿಕಾರರು, ಚಮ್ಮಾರರು, ಹಡಪದ ಆ ಎಲ್ಲಾ ಜನಾಂಗಗಳನ್ನು ಮಠದ ಹೆಸರಲ್ಲಿ ಕರೆತರಬೇಕು. ಅವ್ರಿಗೆ ಶಿಕ್ಷಣ ಕೊಡಬೇಕು, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ, ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಪ್ರೇರೇಪಣೆ ಕೊಡಬೇಕು ಅಂತ ಹೇಳಿ ಪ್ರತಿಭಾವಂತವರನ್ನ ಕರೆದುಕೊಂಡು ಬಂದು ಅವರಿಗೆ ತರಬೇತಿ ಕೊಟ್ಟು ರಾಜ್ಯಾದ್ಯಂತ ಧಾರ್ಮಿಕ ಚಳುವಳಿಯ ಮೂಲಕ, ಧಾರ್ಮಿಕ ಯಾತ್ರೆಯ ಮೂಲಕ, ಜಾತ್ರೆಯ ಮೂಲಕ ಅಭಿವ್ಯಕ್ತಿ, ಸ್ವಾತಂತ್ರ್ಯ, ಸಮಾನತೆಯನ್ನ ಬಿತ್ತುವ ಬೀಜವನ್ನ ಬಿತ್ತಿದ ಮಠದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಶರಣ ಸಂಸ್ಕೃತಿ ಮಾಡೋ ಉದ್ದೇಶ ಏನು? ನಿಮ್ಮನ್ನೆಲ್ಲ ಕರೆಸಿ ಮಾತನಾಡೋ ಉದ್ದೇಶ ಏನು? ಪ್ರತಿಯೊಂದು ಹಬ್ಬಕ್ಕೂ ಇಡೀ ಜಗತ್ತಿನಾದ್ಯಂತ ಒಂದು ಅದರ ಹಿನ್ನೆಲೆ ಇದೆ, ಅರ್ಥ ಇದೆ. ನಮ್ಮ ದೇಶದಲ್ಲಿ ಆಚರಣೆ ಪಡುವ ಪ್ರತಿ ಹಬ್ಬಕ್ಕೂ ಒಂದು ಅರ್ಥ ಇದೆ. ದಸರಾ ಹಬ್ಬ ಆಚರಣೆ ಮಾಡ್ತಿದ್ದೀವಿ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ದಸರಾ ಆರಂಭ ಆದಿದ್ದು ಎಲ್ಲಿಂದ? ಇಲ್ಲೇ ನಮ್ಮ ಗಂಡುಗಲಿ ಕುಮಾರರಾಮ, ಅವನ ತಂದೆ ಕಂಪಿಲರಾಯ, ಅವನ ಅಕ್ಕನ ಮಕ್ಕಳು ಹಕ್ಕ ಬುಕ್ಕರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಗಂಡುಗಲಿ ಕುಮಾರರಾಮ ಮಲ್ಲಿಕಾಫರ್ನನ್ನ, ದೆಹಲಿ ಸುಲ್ತಾನರನ್ನ ಪ್ರತಿ ಸಾರಿ ಹಿಮ್ಮೆಟ್ಟಿಸಿದವನು, ಪರನಾರಿ ಸಹೋದರನಾದವನು. ಯಾವ ರಾಜನಿಗೆ ದೇವಸ್ಥಾನ ಇದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಅವನಿಗೆ ಮಾತ್ರ ಗುಡಿಗಳಿದೆ, ಜಾನಪದಗಳಿದೆ. ಇದುವರೆಗೂ ಕೂಡ ಮನೆ ಮನೆಗೂ ಕೂಡ ಗಂಡುಗಲಿ ಕುಮಾರರಾಮನ್ನ ಹೊಗಳುತ್ತಾರೆ, ಹಾಡಿನ ಮೂಲಕ ಅವನನ್ನ ಸ್ತುತಿಸ್ತಾರೆ. ಇಲ್ಲೇ ತಾನೇ ಆರಂಭ ಆಗಿದ್ದು ಮಹಾನವಮಿ ದಿಬ್ಬ. ಅದಾದ ನಂತರ 1660ರಿಂದ ಆರಂಭ ಆಗಿದ್ದು
ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಮಹಾರಾಜರಿಂದ. ಇದಕ್ಕೂ ಪುರಾಣದ ಪ್ರಕಾರ ರಾಮ ರಾವಣನನ್ನ ಕೊಂದ ವಿಜಯದ ಸಂಕೇತ. ಮಹಾಭಾರತದಲ್ಲಿ ಪಾಂಡವರು ವನವಾಸ ಮುಗಿಸಿದ ಮೇಲೆ, ಶ್ರೀಕೃಷ್ಣನ ಸಂಧಾನ ವಿಫಲವಾದ ಮೇಲೆ ಬನ್ನಿ ಗಿಡದಲ್ಲಿಟ್ಟ ಆಯುಧಗಳನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡಿದ ದಿನ ಶಮೀರವೃಕ್ಷ. ಯುದ್ಧಕ್ಕೆ ಸನ್ನದ್ಧರಾದ ದಿನ ತಾಯಿ ಚಾಮುಂಡಿ ಮಹಿಷಾಸುರನನ್ನ ಮರ್ದಿಸಿದ ದಿನ. ಹಾಗಿದ್ರೆ ಆವತ್ತೇನೋ ರಾಮಾಯಣ ಮಹಾಭಾರತವಿತ್ತು, ಆವತ್ತೇನೋ ರಾಜರ ಆಳ್ವಿಕೆ ಇತ್ತು. ಮಹಾನವಮಿ ದಿಬ್ಬವನ್ನ, ಕಾಳಿಯನ್ನ, ನವದುರ್ಗೆಯರನ್ನ ಆಚರಣೆ ಮಾಡ್ತಿದ್ರು, ಬೇರೆ ಬೇರೆ ಸಂಕಲ್ಪಗಳನ್ನ ಮಾಡ್ತಿದ್ರು. ಕೆಡುತಿನ ಮೇಲೆ ಒಳಿತಿನ ವಿಜಯದ ಸಂಕೇತವಾಗಿ ಆಚರಿಸೋ ಈ ವಿಜಯದಶಮಿ ನಾವೇನಪ್ಪ ಸಂಕಲ್ಪ ಮಾಡಬೇಕು? ಕೊಲ್ಲಲಿಕ್ಕೆ ರಾವಣ, ಯುದ್ಧ ಮಾಡಲಿಕ್ಕೆ ಕೌರವರು ಅವರಿಗಿದ್ದರು. ಅವರ ರೂಪಾಂತರದಲ್ಲಿ ಇನ್ನೂ ಹಲವಾರು ಜ್ವಲಂತ ಸಮಸ್ಯೆಗಳು ಬದುಕ್ತಾ ಇದೆಯಲ್ಲ. ರಾವಣರಿಗೇನು ಕಡಿಮೆ ಇದೆಯಾ? ಒಬ್ರ ಇಬ್ರ ರಾವಣರು ನಮ್ಮಲ್ಲೂ ಇದ್ದಾರೆ, ನಮ್ಮ ಸುತ್ತಮುತ್ತಲೂ ಇದ್ದಾರೆ, ರಾಜ್ಯದಲ್ಲೂ ಇದ್ದಾರೆ, ರಾಷ್ಟ್ರದಲ್ಲೂ ಇದ್ದಾರೆ, ಭೂಮಿ ಮೇಲೆ ಪ್ರತಿಯೊಂದು ಹಂತದಲ್ಲೂ ಇದ್ದಾರೆ. ಹಾಗಿದ್ರೆ ವಿದ್ಯಾರ್ಥಿಯಾದವರು, ಯುವಕರಾದವರು ಏನಪ್ಪಾ ಈ ದಸರಾ ಆಚರಣೆ ಮಾಡಬೇಕಾದ್ರೆ ನಾವು ಸಂಕಲ್ಪ ಮಾಡಬೇಕಾಗಿರೋದು, ಪೂಜೆ ಮಾಡಬೇಕಾಗಿರುವುದು, ನೀವು ವಿಜ್ಞಾನವನ್ನೇ ನಂಬಿ, ಧರ್ಮವನ್ನೇ ನಂಬಿ, ಆಧ್ಯಾತ್ಮವನ್ನೇ ನಂಬಿ, ವೈಚಾರಿಕತೆಯನ್ನೇ ನಂಬಿ ಆಚರಿಸುವ ಈ ಹಬ್ಬಗಳನ್ನ ನನ್ನ ಬದುಕಿನಲ್ಲಿ ಈ ಪೂಜೆ, ಈ ಹಬ್ಬ ಏನು ಬದಲಾವಣೆ ತರ್ತದೆ? ನನ್ನನ್ನ ಕಾಡುತ್ತಿರುವ ಬಡತನವೆಂಬ ರಾವಣಾಸುರನ ದಹನ ಆಗಬೇಕಲ್ಲ ಈ ವಿಜಯದಶಮಿ. ಅಂದಾಗ ಅದು ನಾವು ನಿಜವಾಗಿ ಆಚರಿಸುವ ವಿಜಯದಶಮಿ. ನಮ್ಮ ಸುತ್ತಮುತ್ತಲೂ ಇರುವ ಹಸೂಳೆ, ಚಿಕ್ಕ ಮಕ್ಕಳ ಮೇಲೆ ದೌರ್ಜನ್ಯಗಳು ಮಾಡಿರುವ ದುಶ್ಯಾಸನರು, ನಮ್ಮೊಳಗೆ ಇದ್ದು ಹೊಗಳಿ ನಮ್ಮನ್ನೇ ಕಾಲಿಡಿದು ಎಳೆಯುವ ಕೀಚಕರು, ಅವರ ವಧೆಗೆ ಆಯುಧಗಳ ಪೂಜೆ ಆಗಬೇಕಲ್ಲ. ಅಹಂಕಾರದಿಂದ ಮೆರೆಯುವ ಕೇವಲ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಧರ್ಮರಾಯನಿಗೆ ಯಾವ ರೀತಿ 5 ಹಳ್ಳಿನೂ ಕೊಡಲ, 5 ಹಳ್ಳಿಯನ್ನು ನೀನು ಕೇಳೋದು, ಒಂದಿನಿತೂ ನೀಡಲಾರೆ ಎಂದ ಧರ್ಮರಾಯನಂತ ಅಧಿಕಾರ, ಹಣ, ತೋಲ್ಬಳದಿಂದ ಇನ್ನೂ ಮೆರೆಯುತ್ತಿರುವ ದುರ್ಯೋಧನರು, ಅವ್ರ ವಿರುದ್ಧ ಯುದ್ಧ ಆಗಬೇಕಲ್ಲ. ಹಾಗಿದ್ರೆ ಅದಕ್ಕೆ ಬಳಸಬೇಕಾದ ಆಯುಧಗಳೇನಪ್ಪ? ಅದಕ್ಕೆ ಬಳಸಬೇಕಾದ ಆಯುಧಗಳು ಸ್ವಾಭಿಮಾನ ಅನ್ನೋ ನಮ್ಮ ಕುದುರೆ, ಶಿಕ್ಷಣ, ಬಾಬಾ ಸಾಹೇಬರು ಕೊಟ್ಟಿರುವ ಶಿಕ್ಷಣ ಅನ್ನೋ ಖಡ್ಗ. ನೀವು ಅಶ್ವಮೇಧ ಯಾಗವನ್ನ ಆರಂಭ ಮಾಡಬೇಕು. ಈ ಅಶ್ವಮೇಧ ಯಾಗ ಹಿಂದೆ ರಾಜರು ಕುದುರೆ ಕಟ್ಟಿ ಬಿಡೋರು, ಯಾರದನ್ನು ಕಟ್ಟಿ ಹಾಕ್ತಾರೋ ಅವ್ರ ಮೇಲೆ ಯುದ್ಧ. ನಿಮ್ದು ಒಂದು ಅಶ್ವಮೇಧ ಕುದುರೆ ಹೊರಡ್ಬೇಕು. ನಿಮ್ಮ ಮನೆ ಪೂರ್ತಿಗೆ ಹೊರಡಿಸ್ತೀರೋ ಹೊರಡಿಸಿ, ನನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಅನಿಷ್ಟ, ಸೋಮಾರಿತನ, ಅಸಡ್ಡೆ, ಲಾಲಸೆ, ಟೈಮ್ ಪಾಸ್ ಮಾಡೋದು, ಬೇಕಾಬಿಟ್ಟಿ ಮಾತನಾಡೋದು, ಸುಮ್ಮನೆ ಕಾರಣಗಳನ್ನ ಹೇಳಿ ಕೈ ಚಚ್ಚಿ ಕೂಳೋದು, ಇವೆಲ್ಲ ನಿಮ್ಮ ಶತ್ರುಗಳು. ಬಡತನ ಬಹುದೊಡ್ಡ ಶತ್ರು. ಅದ್ರ ಮೇಲೆ ನಿಮ್ ಕುದುರೆ ಸವಾರಿ ಆಗ್ಬೇಕು. ಅಶ್ವಮೇಧ ಗೆಲ್ಲಬೇಕು. ಕಟ್ಟಾಕ್ರೋ ಯಾರಾಗ್ತೀರ ನೋಡ್ತೀನಿ ಅಂತೇಳಿ. ಪುರಾಣವನ್ನ ಅರ್ಥೈಸಬೇಕಾದದ್ದು, ಚರಿತ್ರೆಯಿಂದ ಕಲಿಯಬೇಕಾದದ್ದು, ಹಬ್ಬಗಳ ಹಿನ್ನೆಲೆಯಿಂದ ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ತರಬೇಕಾದದ್ದು ಈ ರೀತಿಯ ಆಲೋಚನೆಗಳಿಂದ. ಅದನ್ನ ಮಾಡ್ಲಿ ಅಂತಾನೆ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಚರಿತ್ರೆಯನ್ನ ಮರೆತವನು ಚರಿತ್ರೆಯನ್ನ ಸೃಷ್ಟಿಸಲಾರ. ನಾವು ಓದ್ತೀವಿ, ಮರ್ತು ಬಿಡ್ತೀವಿ. ಶಿಕ್ಷಣ, ಸಂಘಟನೆ, ಹೋರಾಟ, 3 ಅಸ್ತ್ರಗಳನ್ನ ಕೊಟ್ಟಿದ್ದೀನಿ. ನಿಮ್ಮ ನಿಮ್ಮ ಬದುಕುಗಳನ್ನ ನೀವು ಬಂಗಾರದಂತ ಬದುಕಾಗದೆ ಹೋದ್ರೂ ಪರವಾಗಿಲ್ಲ, ಸಾಮಾನ್ಯವಾಗಿ ಸ್ಟೀಲ್, ತಾಮ್ರ, ಬೆಳ್ಳಿಗಾದ್ರೂ ಬಂದು ನಿಲ್ಬೇಕಲ್ಲ ನಮ್ಮ ಬದುಕುಗಳು. 75 ವರ್ಷಗಳ ಇತಿಹಾಸ ನಮ್ಮ ಪ್ರಜಾಪ್ರಭುತ್ವಕ್ಕೆ, ಸ್ವಾತಂತ್ರ್ಯಕ್ಕೆ. ಇನ್ನು ರೋಟಿ ಕಪಡಾ ಮಕಾನ್, ಬಿಜ್ಲಿ ಸಡಕ್ ಪಾನಿ ಸರ್ ಹೇಳ್ತಾ ಇದ್ರು. ಎಲ್ಲಾ ಯುವಕರು ಅತಿ ಹೆಚ್ಚು ಕಮೆಂಟ್ ಮಾಡೋದು ಏನದ್ರಲ್ಲಿ?
ಕೋಟಿ ರೂಪಾಯಿ ನಾನು ಅನುದಾನ ತೆಗೆದುಕೊಂಡು ಬಂದು ಈ ರಸ್ತೆ ಮಾಡ್ತೀನಿ, ಸಮುದಾಯದ ಆರೋಗ್ಯ ಕೇಂದ್ರವನ್ನ ಉನ್ನತೀಕರಿಸ್ತೀನಿ, ನಮ್ಮ ಶಾಲೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ತೆಗೆದುಕೊಂಡು ಬಂದು ಕೊಡ್ತೀನಿ ಅಂದ್ರೆ ಅದು ನ್ಯೂಸ್ ಆಗಲ್ಲ. 3 ಜನ 4 ಜನ 100 ಜನ ನೋಡಿದ್ರೆ ಬೆಸ್ಟ್. ಅದೇ ರವಿಚಂದ್ರನ್ ಅವರು ಅಥವಾ ಶ್ರೀನಿವಾಸ್ ಸರ್ ಎಲ್ಲೋ ಬೀದಿಯಲ್ಲಿ ಹೋಗ್ಬಿಟ್ಟು ಒಂದು ಹಣ್ಣು ತಗೊಂಡ್ಬಿಟ್ರೆ ಓಹೋ ಲಕ್ಷಗಟ್ಟಲೆ ವ್ಯೂ. ಏನ್ ಹೊಟ್ಟೆಗೆ ಅನ್ನ ಆಗ್ತದೆ ನಮಗೆ? ಎಲ್ಲೋ ಒಂದು ಡ್ಯಾನ್ಸ್, ಯಾರೋ ಒಬ್ಬ ಇನ್ನೊಬ್ಬ ಏನೋ ಒಂದು ಮಾತನಾಡಿದ್ದು ಕೋಟಿಗಟ್ಟಲೆ ವ್ಯೂ ಆಯ್ತದೆ. ಹಾಗಿದ್ರೆ ಬಾಬಾ ಸಾಹೇಬರು ಹೇಳಿದ ಚರಿತ್ರೆ ನಾವು ಮರ್ತು ಬಿಟ್ಟಿದೀವಾ? ಯಾಕೆ ನಿಮ್ಮ 7ನೇ ತರಗತಿಯಲ್ಲಿ ಕದಂಬರ ಬಗ್ಗೆ ಓದಿಸೋದು, ರಾಷ್ಟ್ರಕೂಟರ ಬಗ್ಗೆ ಓದಿಸೋದು, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಓದಿಸೋದು, ಸಾಮಾಜಿಕ ಸುಧಾರಣೆಗಳನ್ನು ತಂದ ಮಹಾತ್ಮ ಜ್ಯೋತಿಬಾಯಿ ಫುಲೆ, ಸಾವಿತ್ರಿಬಾಯಿ ಫುಲೆ, ದಯಾನಂದ ಸರಸ್ವತಿ, ರಾಮಕೃಷ್ಣ ಆಶ್ರಮ್ ಅಥವಾ ಅಣ್ಣ ಬಸವಣ್ಣನ ವಚನಗಳನ್ನು ನಿಮ್ಗೆ ಓದಿಸೋದು ಏನಕ್ಕೆ? ಓದಿ ಬಿಟ್ಟು ಬಿಡ್ಲಿ ಅಂತಾನ ಅಥವಾ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಸರ್ಟಿಫಿಕೇಟ್ ಅನ್ನ ಭದ್ರವಾಗಿ ಇಡ್ಲಿ ಅಂತಾನ? ನಮ್ಮ ಪೂರ್ವಜರು 12ನೇ ಶತಮಾನದಲ್ಲಿ ಹೇಗಿದ್ರು, 8ನೇ ಶತಮಾನದಲ್ಲಿ ಹೇಗಿದ್ರು, ಯಾವ ಕಾರಣಕ್ಕಾಗಿ ವಿಜಯನಗರ ಸಾಮ್ರಾಜ್ಯ ಇಡೀ ಜಗದ 4 ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು, ಶ್ರೀಕೃಷ್ಣ ದೇವರಾಯ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಅಂತಹದ್ದೇನಿತ್ತು. 14ನೇ ಶತಮಾನದಲ್ಲಿ 15ನೇ ಶತಮಾನದಲ್ಲಿ ರೋಡಲ್ಲಿ ಅರ್ಪೋ ಹಳ್ಳ ಬಳ್ಳದಲ್ಲಿ ಪೂರ್ತಿ ಮುತ್ತು ರತ್ನಗಳನ್ನ ಅಳಿಯುವಂತ ಬಂಗಾರದ ಹೊಗೆಯಾಡುವ ಸಾಮ್ರಾಜ್ಯ ಹೇಗಾಗಿತ್ತು? ಯಾಕೆ ರಕ್ಕಸಿ ತಂಗಡಿ ಯುದ್ಧದಲ್ಲಿ ಅಳಿಯ ರಾಮರಾಯ 5 ಬಾಮನಿ ಸುಲ್ತಾನರ ಕುತಂತ್ರದಿಂದ ಸೋತ? ಅಥವಾ ಮದಕರಿ ನಾಯಕರ ಇತಿಹಾಸವೇ? ಈ ಇತಿಹಾಸದಿಂದ ನಾವು ಕಲಿತಿದ್ದೇನು? ಯಾವ ಗುಣ ಒಂದು ಸಾಮ್ರಾಜ್ಯವನ್ನ ಮೇಲ್ಮಟ್ಟಕ್ಕೇರಿಸಿತು, ಯಾವ ಒಂದು ಕಾರಣ ಅದನ್ನ ಅವಸಾನಕ್ಕೆ ತೆಗೆದುಕೊಂಡು ಬಂತು? ನಾನದರಿಂದ ಕಲಿಯೋದೇನು? ಒಬ್ಬ ವ್ಯಕ್ತಿ ತನ್ನ ಸುಖಲೋಲಪತಿಗಳನ್ನ ಬದಿಗಿಟ್ಟು ಬಾಬಾ ಸಾಹೇಬರಾಗಿರ್ಲಿ, ಇನ್ನೊಬ್ಬ ಮಹಾನ್ ಸುಧಾರಕರಾಗಿರ್ಲಿ, ಸಮಾಜಕ್ಕೆ ತನ್ನನ್ನು ತಾನೇ ಅರ್ಪಿಸಿಕೊಂಡಲ್ಲ. ಯಾಕೆ? ಏನು ಅಂತಹದ್ದು ಅವ್ರಿಗೆ ಮೋಟಿವೇಶನ್ ಆಗಿದ್ದು? 2 ನಾಟಕಗಳನ್ನು ನೋಡಿದ ಮಹಾತ್ಮ ಗಾಂಧಿ ಬದಲಾಗಿದ್ದು ಹೇಗೆ? ಏಕೆ? ಏನ್ ನಾಟಕ ಅವ್ರಿಗೆ ಆ ನಾಟಕದಿಂದ? ಹಾಗಿದ್ರೆ ನಾವು ಚರಿತ್ರೆಯನ್ನು ಓದಿ ಕಲ್ತಿದ್ದೇನು? ಏನೂ ಕಲಿಯದೆ ಹೋದರೆ ನಮ್ಮಲ್ಲಿ ಈ ಸ್ವಾಭಿಮಾನದ ರಕ್ತಹೀನತೆ, ಅನೇಮಿಯಾ ಅಂತ ಕರೀತಾರೆ. ನಾನು ಕಾಣೋದು ಅದನ್ನೇ. ಸರ್ ಹೇಳಿದ ಅವ್ರು 34 ವರ್ಷ, ನಂದು 17 ವರ್ಷ ಸರ್ವಿಸ್. 16 ಇಯರ್ಸ್ ಮುಗಿದು 17th ಇಯರ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಲ್ಲಿ. ಐ ಹ್ಯಾವ್ ಸರ್ವ್ಡ್ ಆಸ್ SP ದಾವಣಗೆರೆ, ಹಾಸನ, ಶಿವಮೊಗ್ಗ, ಮೈಸೂರು, DCP ವೆಸ್ಟ್, ಬ್ಯಾಂಗ್ಳೂರ್ ರೂರಲ್, ಆಸ್ ASP ಕಲಬುರ್ಗಿ, ಬೆಳಗಾವಿ, ಇಂದಿನ ವಿಜಯನಗರ. ಪ್ರತಿ ದಿನ ಇದೇನ್ ಚರಿತ್ರೆ ಓದಿದ್ನಲ್ಲ, ಏನ್ ಈ ಎಲ್ಲ ಮಹಾನ್ ವ್ಯಕ್ತಿಗಳ ಪ್ರಭಾವ ನನ್ನ ಮೇಲೆ ಆಗಿತ್ತಲ್ಲ, ಕಾನೂನು ಮತ್ತು ಪೊಲೀಸ್ ಇಲಾಖೆಯನ್ನ ಜನಸಾಮಾನ್ಯನ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೇಕು. FIR ಅಂದ್ರೆ ಏನು ಹೇಳ್ಬೇಕು, ಅರೆಸ್ಟ್ ಅಂದ್ರೆ ಏನು ಹೇಳ್ಬೇಕು, ಸಮನ್ಸ್ ಅಂದ್ರೆ ಏನು ಹೇಳ್ಬೇಕು, ವಾರಂಟ್ ಅಂದ್ರೆ ಏನು ಹೇಳ್ಬೇಕು, ದೋಷಾರೋಪಣ ಪಟ್ಟಿ ಅಂದ್ರೆ ಅವನಿಗೆ ಹೇಳ್ಬೇಕು. ಪ್ರತಿ ಕೊನೆಯ ಭಾನುವಾರ ದಲಿತ ದಿನಾಚರಣೆ ಮಾಡ್ಬೇಕು, ದಲಿತ ಕೇರಿಯಲ್ಲಿ ವಾಸ್ತವ್ಯ ಹೂಡ್ಬೇಕು, ಪ್ರತಿ ಗುರುವಾರ ಶಾಲೆಗಳಿಗೆ ಭೇಟಿ ಕೊಡ್ಬೇಕು, ಮಕ್ಕಳಿಗೆ ಪೊಲೀಸ್ ಇಲಾಖೆಯ ಸಮಗ್ರ ಪರಿಚಯವನ್ನ ಮಾಡ್ಬೇಕು, ಪ್ರತಿ 3ನೇ ಶನಿವಾರ ಫಿರ್ಯಾದಿದಾರರು ನೊಂದವರ ದಿನಾಚರಣೆ ಮಾಡ್ಬೇಕು, ಜನಸಾಮಾನ್ಯರು ಕೊಟ್ಟಿರ್ತಕ್ಕಂಥ ದೂರುಗಳಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಐ ಆಮ್ ಆನ್ಸರಬಲ್. ಪೊಲೀಸ್ ಪೇದೆ ಅಂದ್ರೆ ಯಾರು, PSI ಅಂದ್ರೇನು, ಸರ್ಕಲ್ ಇನ್ಸ್ಪೆಕ್ಟರ್ ಅಂದ್ರೇನು, ಅವನ ಹಕ್ಕುಗಳೇನು, ಜವಾಬ್ದಾರಿಗಳೇನು. ಠಾಣೆಗೆ ಬಂದ್ರೆ ವಿನಾಕಾರಣ ಕಾಯಿಸಿದೆ 1 ಗಂಟೆಯಲ್ಲಿ FIR ರಿಜಿಸ್ಟರ್ ಮಾಡಿ ಫ್ರೀ ಆಫ್ ಕಾಸ್ಟ್ FIR ಅವನ ಕೈಲಿ ಕೊಡ್ಬೇಕು. ಫೋನ್ ಮಾಡಿದ್ರೆ ಮಿಸ್ ಕಾಲ್ ಇದ್ರು ಉತ್ತರಿಸ್ಬೇಕು. ವಾಪಸ್ಸು ನಾನು ರವಿಚಂದ್ರನ್ ಅವ್ರು ಮಾತನಾಡ್ತಿದ್ದೀನಿ, ಏನಪ್ಪ ನಿನ್ ಸಮಸ್ಯೆ ಕೇಳಿ ಕೈ ಬಿಡೋದಲ್ಲ, ಕನ್ಸರ್ನ್ SP ಗೆ ನಮ್ಮ PA ಮೂಲಕ ಹೇಳಿಸಿ ಅಟೆಂಡ್ ಆಯ್ತೋ ಇಲ್ಲ ಅಂತ 3 ದಿನಗಳ ನಂತರ ವಾಪಸ್ ಕೇಳೋದು. ಹಾಗಾಗಿ ಜನ ಇಷ್ಟಪಟ್ರು, ರಜೆ ತೆಗೆದುಕೊಳ್ಳಿಲ್ಲ, ಯೂನಿಫಾರ್ಮ್ ಎಂದೂ ಕಳಿಸ್ಲಿಲ್ಲ. 9 ಗಂಟೆಗೆ ಹಾಕಿದ್ರೆ ರಾತ್ರಿ 11 ಗಂಟೆಗೆ ತೆಗೆಯೋದು. ಯಾಕೆ? ನಾನು ಈ ನೆಲದವನು. ಯಾಕೆ? ನನಗೆ ಬಡತನ ಅಂದ್ರೆ ಏನು ಗೊತ್ತಿದೆ. ಬಡತನ ಅಂದರೆ ಕೇವಲ ಅನ್ನ ಆಹಾರ ಇರುವುದಲ್ಲ, ಬಡತನದಲ್ಲಿ ತಿರಸ್ಕಾರ ಇದೆ, ಬಡತನದಲ್ಲಿ ಅವಮಾನ ಇದೆ, ಬಡತನದಲ್ಲಿ ಅವಕಾಶಗಳ ವಂಚನೆ ಇದೆ, ತಿರಸ್ಕಾರ ಇದೆ. ಅದನ್ನೆಲ್ಲವನ್ನೂ ಅನುಭವಿಸಿ ಬಟ್ಟೆ ನೋಡಿ ಮಣೆ ಹಾಕೋರು ಇದ್ದಾರೆ,
ಯಾರದ ಮಾಸಿದ ಬಟ್ಟೆ ಇದೆ, ಯಾರಿಗೆ ಯಾರು ಇಲ್ಲವೋ ಅವ್ರ ಪರ ಪೊಲೀಸ್ ಇಲಾಖೆ ನಿಲ್ಬೇಕು. ಪೊಲೀಸರಂದ್ರೆ ಭಯ ಅಲ್ಲ, ಭರವಸೆ ಅನ್ನೋದನ್ನ ನಿರೂಪಿಸ್ಲಿಕ್ಕೆ ಕೆಲಸ ಮಾಡಿದೆ. ಬರೀ ಭಾಷಣ ಮಾಡಿಲ್ಲ ನಾನು. ಐ ಹ್ಯಾವ್ ನೆವರ್ ಸ್ಪೋಕನ್. ಯಾವುದು ಪ್ರಿಪೇರ್ ಆಗಲ್ಲ. ಇಫ್ ಯು ಸ್ಪೀಕ್ ಫ್ರಮ್ ಹಾರ್ಟ್ ದ ವರ್ಲ್ಡ್ ವಿಲ್ ಲಿಸನ್. ಹೃದಯದಿಂದ ಮಾತನಾಡಿದ್ರೆ ಜಗತ್ತು ಕೇಳುತ್ತೆ. ಏನ್ ಆಫ್ಟರ್ ಆಲ್ ನಾನು ಹೇಳ್ತಾ ಇರೋದು, ಭಾರತ ದೇಶದ ಸಂವಿಧಾನ ಹೇಳ್ಕೊಟ್ಟಿತ್ತಾನೆ, ಕರ್ನಾಟಕ ರಾಜ್ಯ ಪೊಲೀಸ್ ಆಕ್ಟ್ ಹೇಳ್ಕೊಟ್ಟಿತ್ತಾನೆ, ಸ್ಟ್ಯಾಂಡಿಂಗ್ ಆರ್ಡರ್ ಗೌರ್ಮೆಂಟ್ ಆರ್ಡರ್ಗಳು ಹೇಳ್ಕೊಟ್ಟಿತ್ತಾನೆ. ಸಮಾಜದಲ್ಲಿ 75% ಜನ ಅನಕ್ಷರಸ್ಥರು. ದೇ ಆರ್ ಬಿಸಿ. ಅವ್ರಿಗೆ ತಮ್ಮ ಹೊಟ್ಟೆ ಹೊರಲಿಕ್ಕೇನೆ ದಿನ ಸಾಕಾಗಲ್ಲ. 20% ಇರುವವರು ವಿದ್ಯಾರ್ಥಿಗಳು, ನಿಮ್ಮಂತವರು. 5% ಇರುವವರು ಬುದ್ಧಿವಂತರು, ಸಮಾಜದಲ್ಲಿ ಸಾಮುದಾಯಿಕ ಜವಾಬ್ದಾರಿಗಳನ್ನು ಹೊತ್ತವರು, ಮಾರ್ಗದರ್ಶನ ಮಾಡಬೇಕಾದವರು. ಈ 5% ಜನ ಮೆದುಳಿದ್ದಂಗೆ. ಇಸ್ 5% ಈಸ್ ನರ್ವಸ್ ಸಿಸ್ಟಮ್, ಕಂಪ್ಲೀಟ್ ನರಮಂಡಲವಿದ್ದ ಹಾಗೆ. ನಿಮ್ಮ ಏನ್ ಕೂತಿದಿರಲ್ಲ 20% ಇರುವವರು ಕಂಪ್ಲೀಟ್ ದೇಹದ ಕಂಪ್ಲೀಟ್ ಭಾಗ ಇದ್ದಂಗೆ. 75% ಇರೋರು ಕೈ ಕಾಲು ಉಳಿದ ಭಾಗ. ಈ ನರಮಂಡಲದಿಂದ ತಾನೇ ದೇಹದ ಇತರ ಭಾಗಗಳಿಗೆ ಆಜ್ಞೆಗಳು, ಸಂಜ್ಞೆಗಳು, ಉಪದೇಶಗಳು, ಕಮಾಂಡ್ ಹೋಗಬೇಕಾಗಿರುವುದು. ಅದಕ್ಕಾಗಿ ಈ ಕಾರ್ಯಕ್ರಮ. ಹಾಗಿದ್ರೆ 5% ಇರೋರು, ನಾನು IPS ಅಧಿಕಾರಿ, ಮಕ್ಕಳು ಹೆಂಡ್ರು ಚಲೋ ಅದಾರ, ದೊಡ್ಡ ಬಂಗ್ಲೆ ಐತಿ, AC ಕಾರ್ ಐತಿ, ಹಾಲಿಡೇ ಫಾರಿನ್ ಟ್ರಿಪ್ ಹೋಗೋಣ, ಪಾರ್ಟಿ ಮಾಡೋಣ ಅಂತ ಕೂತ್ಬಿಟ್ರೆ ಉತ್ಪಾದಕರಲ್ಲದ ಬಳಕೆದಾರರು ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ಅಂತವ್ರು ಹೊರೆ. ಅವರಿಂದ ಏನು ಪ್ರಯೋಜನ ಇಲ್ಲ. ಸೋಮಾರಿಗಳು. ಆ ಸೋಮಾರಿಗಳಿಗೆ ಏನಾದ್ರೂ ಮಾಡ್ಬೇಕಾದ್ರೆ ಅವು ಎಲ್ಲವೂ ಅವರಿಗೆ ಮನರಂಜನೆ. ರಾಜಕಾರಣವೂ ಅವರು ಮನರಂಜನೆ, ಕಾರ್ಯಕ್ರಮಗಳು ಅವರಿಗೆ ಮನರಂಜನೆ, ಆಧ್ಯಾತ್ಮವೂ ಅವರಿಗೆ ಮನರಂಜನೆ. ಇಂಥವರ ವಿರುದ್ಧ ಶಕ್ತಿ ಪೂಜೆ ಈ ದಸರಾದಿಂದ ಆರಂಭ ಆಗ್ಬೇಕು. ನಿಮ್ಮ ಮನೆಗಳಲ್ಲಿ ನಮ್ಮ ಉದ್ಧಾರ ಯಾರು ಬಂದ್ ಮಾಡಕ್ಕಿಲ್ಲ, ಸಾಧ್ಯವೇ ಇಲ್ಲ. ರವಿಚಂದ್ರನ್ ಅವರು ಬಂದ ಭಾಷಣ ಮಾಡೋದು ಹೋಯ್ತಾ ಇರ್ತಾನೆ. ಎಸ್ಕಾಟ್ ಪೈಲಟ್ ಇರ್ತದೆ ಜೀವನ ಪೂರ್ತಿ. ನನಗೆ ಇವನ್ ಆಫ್ಟರ್ ರಿಟೈರ್ಮೆಂಟ್ ಐ ವಿಲ್ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಯಾವ್ದಾರ್ದೋ ಒಂದು ಚೇರ್ಮನ್ ಆಯ್ತೀನಿ, ಊಟ ಇರ್ತದೆ. ಈಗ ಹೊರಟಿದ್ದೀನಿ ಅಂದ್ರೆ ನನ್ನ ಬಾಕ್ಸ್ ರೆಡಿ ಇರ್ತದೆ. ನಿನ್ನ ಪರಿಸ್ಥಿತಿ ಏನಪ್ಪಾ? ಚಿತ್ರದುರ್ಗ ಗಂಡು ಮೆಟ್ಟಿದ ನಾಡು, ಕೆಲಗಾರರ ಊರು. ಆ ಗತ ವೈಭವವನ್ನ ನೆನೀತ ಅಬ್ಬಾ ಮಹಾನ್ ಇತಿಹಾಸ ನಂದು ಅಂತ ಹೇಳಿ ವರ್ತಮಾನವನ್ನ ಅಸಡ್ಡೆಯಿಂದ ಕಳೆದ್ರೆ, ಬರೀ ಹೊಗಳಿಕೆ ಮಾತುಗಳನ್ನು ನಂಬಿದ್ರೆ ಭವಿಷ್ಯತ್ತು ಕಗ್ಗತ್ತಲಾಗದೆ ಏನು ಬಂಗಾರದ ಹೊಗೆ ಆಡ್ತದ? ಸಾಧ್ಯವೇ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಐ ರಿಪೀಟ್ ಇಟ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ನಮ್ಮ ಬದುಕಿನ ಸುಂದರತೆಗಾಗಿ, ನಮ್ಮನ್ನ ಕಾಡುತ್ತಿರುವ ಅಜ್ಞಾನ, ಮೂಢನಂಬಿಕೆ, ಬಡತನದ ನಿವಾರಣೆಗಾಗಿ ಹೋರಾಟ, ಯಜ್ಞ, ಪೂಜೆ, ಹೋಮ, ಹವನ ನಮ್ಮ ಮನಸ್ಸಿನಲ್ಲೇ ಆರಂಭ ಆಗಬೇಕು. ಹವಿಸ್ಸು, ಅದಕ್ಕೆ ಹಾಕೋ ಯಜ್ಞದ ಉಪವಸ್ತುಗಳೆಲ್ಲ ನಮ್ಮ ಆಲಸ್ಯ, ನಮ್ಮ ಸೋಮಾರಿತನ, ಓದದಿರುವುದು, ಸುಮ್ಮನೆ ಖಾಲಿ ಕೂಡೋದು. ಯಾರನ್ನೋ ಒಬ್ಬವನ್ನ ನೋಡಿ ಅವನು ಮಾತ್ರ ಚೆನ್ನಾಗಿರ್ತಾನೆ, ನನ್ನ ಕೈಯಿಂದ ಅದು ಆಗಲ್ಲ, ಆ ಗುಣ, ಇವನ್ನೆಲ್ಲ ಹಾಕಿ ಸುಟ್ಟು ಬಿಡಬೇಕು. ಆವಾಗ ಯಜ್ಞದ ಪೂರ್ಣ ಫಲ ಸಿಗ್ತದೆ. ಭಾರತೀಯ ಸನಾತನ ಧರ್ಮದಲ್ಲಿ ಒಂದು ವಾಕ್ಯಕ್ಕೆ 14ರಿಂದ 18 ಅರ್ಥಗಳಿದೆ. ಬೆಸ್ಟ್ ಎಕ್ಸಾಂಪಲ್ ಒಂದು ಶ್ಲೋಕ, ಕರಾಗ್ರೇ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶಿನಿ ಅಂತ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ಬೇಕಪ್ಪ. ಏನು? ಕರಾಗ್ರೇ ವಸತಿ ಲಕ್ಷ್ಮಿ, ಈ ಕೈಯ ಮೇಲ್ಭಾಗದಲ್ಲಿ ಲಕ್ಷ್ಮಿ ಇದ್ದಾಳೆ, ಕೈಯ ಮಧ್ಯಭಾಗದಲ್ಲಿ ಸರಸ್ವತಿ ಇದ್ದಾಳೆ, ಕರಮೂಲೆ ಸ್ಥಿತ ಗೌರಿ, ಇಲ್ಲಿ ಗೌರಿ ಇದ್ದಾಳೆ ಅಂತ ಹೇಳಿ ನಮ್ಗೆ ನಾವೇ ನಮಸ್ಕಾರ ಮಾಡಿ ಆರಂಭ ಮಾಡೋದೇನು? ಲಕ್ಷ್ಮಿ ಅಂದ್ರೆ ಪೂಜೆ ಮಾಡಿದ್ರೆ ಕೂತಿರುವ ಲಕ್ಷ್ಮಿ. ವ್ಯವಹಾರಿಕ ಭಾಷೆಯಲ್ಲಿ ಸೀಸ್ ಕರೆನ್ಸಿ, ಹಣ. ಹಣ. ಸರಸ್ವತಿ ಪೂಜೆ ಮಾಡಿದ್ರೆ ಅವಳೊಂದು ದೇವತೆ. ಓದಿದ್ರೆ, ಅರ್ಜಿಸಿದ್ರೆ, ಮೈಯೊಳಗೆ ಅದನ್ನ ಎಳ್ಕೊಂಡ್ರೆ ನಮ್ಮನ್ನಾಳುವ, ನಮ್ಮನ್ನ ನಿರೂಪಿಸುವ ಜ್ಞಾನ ಅವಳು. ಗೌರಿ ಸ್ಥಿತಿ, ಸ್ಟೇಟಸ್, ಸಮಾಜದಲ್ಲಿ ಇರ್ತಕ್ಕಂಥ ನಮಗೊಂದು ಸ್ಥಾನಮಾನ, ಅದೆಲ್ಲ ನನ್ನ ಕೈಯಲ್ಲೇ ಇದೆ. ಊರು ಹುಡುಕೋ ಅವಶ್ಯಕತೆ ಇಲ್ಲ. ಶಿವಶರಣರು ಹೇಳಿದ್ದಿದನ್ನೇ. ಶಿವಶರಣರು ಹೇಳಿದ್ದಿದನ್ನೇ. ಏನದು?
ದೇಹವೇ ದೇಗುಲ, ಸಿರವೆಯನ್ನ ಹೊನ್ನ ಕಳಸ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ. ಬಡವ ಅಂತ ಕೂಡಬಾರ್ದು, ಶ್ರೀಮಂತರಾಗಬೇಕು. ಎಂತ ಶ್ರೀಮಂತಿಕೆ? ಅದೊಂದು ದೊಡ್ಡ ಶಾಪ ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ, ಇಡೀ ಈ ಊರಲ್ಲೂ ಇರ್ತದೆ. ಒಬ್ಬ ಬಡವ ಒಳ್ಳೆ ಬಟ್ಟೆ ಹಾಕಿದ್ರೆ ಸಹಿಸಲ್ಲ, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ಬಂದ್ರು ಸಹಿಸಲ್ಲ. ಶ್ರೀಮಂತರನ್ನ ಶಪಿಸುವ, ಒಯ್ಯುವ ಏಕೈಕ ರಾಜ್ಯ ನಮ್ದಿರ್ಬೇಕು. ರವಿಚಂದ್ರನ್ ಅವರು IPS ಆಗಿ 17 ವರ್ಷಗಳಾಗಿದೆ. ಯಾಕೆ ಮನೆ ಕಟ್ಟಬಾರ್ದ? ಮತ್ತೆ ಕಂಡಕ್ಟರ್ ಆಗಿ ಇರ್ತಿದ್ನಲ್ಲ. ಸಂವಿಧಾನದ ಎಲ್ಲ ಕಾನೂನುಗಳ ಉದ್ದೇಶ ಏನು? 4 ಲಕ್ಷ ಕೋಟಿ ಬಜೆಟ್, 27,000 ಹಳ್ಳಿ, 6,000 ಗ್ರಾಮ ಪಂಚಾಯತ್, 281 ಪಟ್ಟಣ, 34 ರಾಜ್ಯ ಸರ್ಕಾರದ ಇಲಾಖೆಗಳು, 5 ಲಕ್ಷ ಎಂಪ್ಲಾಯೀಸ್. ಇವರೆಲ್ಲರ ಉದ್ದೇಶ ಏನಪ್ಪಾ ಆಗಿದ್ರೆ ಬಡತನ ನಿರ್ಮೂಲನೆ ತಾನೆ, ಸಮಾನ ಅವಕಾಶಗಳನ್ನು ಕೊಡುವುದು ತಾನೆ. ಯಾರಿಗೆ ಯಾರು ಇಲ್ಲವೋ ಅವರಿಗೆ ನಾನಿದ್ದೀನಿ ಅಂತ ಹೇಳುತ್ತಾನೆ ಸರ್ಕಾರದ ಮೂಲ ಕೆಲಸ. ಹಾಗಿದ್ದಾಗ್ಯೂ ಒಬ್ಬ ಬಡವ ಉದ್ಧಾರ ಆಗಬಾರದು, ಒಬ್ಬ ಬಡವ ಚೆನ್ನಾಗಿರ್ಬೋದು. ಇದು ಉಲ್ಟಾ ಅಲ್ವೇ? ಹೇಳೋದೊಂದು ಮಾಡೋದೊಂದು, ಹೇಳೋದೆಲ್ಲ ವೇದಾಂತ, ತಿನ್ನೋದೆಲ್ಲ ಬದನೆಕಾಯಿ. ಇಂಥ ಆಷಾಢಿ ಭೂತಿತನ ಕೊನೆ ಆಗಬೇಕು. ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ? ನನ್ನ ಲೈಫ್ ಬೋನಸ್. ಐ ಆಮ್ ಲೈಕ್ ದಿಸ್, ಐ ವಿಲ್ ಬಿ ಲೈಕ್ ದಿಸ್. ನಾನು ಹಿಂಗ ಅದೀನಿ, ಹಿಂಗ ಇರ್ತೇನೆ. ಯಾಕೆ ಬರ್ತೀನಿ? ಐ ವಾಸ್ ಸಪೋಸ್ ಟು ಬಿ ದೇರ್. 4 ದಿನಗಳಿಂದ ಹುಬ್ಳಿ, ಬಾಗಲಕೋಟೆ, ಬಾದಾಮಿ, ನೆರೇಗಲ್, ರೋಣ, ಗಜೇಂದ್ರಗಡ, ಕುಷ್ಟಗಿ, ಸಿಂಧನೂರು, ಗಂಗಾವತಿ ಮುಗಿಸಿಲ್ ಬರೋದೇನು? ನನಗೆ ಯಾರು ರೊಕ್ಕ ಕೊಡ್ತಾರನ್ನ? ಐ ಹ್ಯಾವ್ ಬಾಬಾ ಸಾಹೇಬರ, ಅಣ್ಣ ಬಸವಣ್ಣನ ಆ ವಚನಗಳು ಅವು ಮಲಗಕ್ ಬಿಡಲ್ಲ. ಹಿಂಗ್ ನಿಂತು ಬಂದ್ರ ಮೈಯ ಹೊಕೊಂಡ್ಬಿಡ್ತಾವ. ಏನ್ ಮಾಡ್ಲಿ ನಾನು? 100 ರವಿಚಂದ್ರನ್ ಅವರುಗಳು ಧೈರ್ಯವಿಲ್ಲದೆ ಇದ್ದಾರೆ. ಇಂದಿನ ಅತಿ ಅವಶ್ಯಕತೆ ಆ ಟ್ರಾನ್ಸ್ಫ್ಯೂಷನ್ ಆಗಬೇಕಾಗಿರೋದು ಶಕ್ತಿ. ಆಫ್ಟರ್ ಆಲ್ ನಾವು ದಸರಾದಲ್ಲಿ ಯಾರನ್ನು ಪೂಜೆ ಮಾಡ್ತೀವಿ? ಶಕ್ತಿ. ಪಾಂಡವರು ಆಯುಧಗಳನ್ನ ಪೂಜೆ ಮಾಡಿ ನಮಸ್ಕಾರ ಮಾಡಿದ್ ಯಾರಿಗೆ? ರಾಮ ಯುದ್ಧದಲ್ಲಿ ತಾನೆ, ಯುದ್ಧದ ದಿನದ ಸಂಕೇತವಾಗಿ. ಆ ಯುದ್ಧದ ದಿನ ಕಾಳಿಯ ಪೂಜೆ ಅನ್ನುವುದು ಯುದ್ಧಕ್ಕೆ ಹೊರಡುವಾಗ ಮಾಡೋದು. ನಾವುಗಳೂ ಕೂಡ ಅಂತಹ ಯುದ್ಧಗಳನ್ನ ನಿತ್ಯ ನಮ್ಮ ಜೀವನದಲ್ಲಿ ಎದುರಿಸ್ತಾ ಇರ್ತೀವಿ. ಅಂಜು ಬಿಟ್ಟು ಸೋಲೊಪ್ತೀವಿ, ಸರೆಂಡರ್ ಆಗಿಬಿಡ್ತೀವಿ ಪೂರ್ತಿ. ಆ ಸರೆಂಡರ್ ಆಗಬಾರದು. ಸತ್ರ ಏನಾಗದ್ ಕೆಟ್ಟೈತಿ? ಮಹಾ ಆದ್ರೆ ಏನದು? ಸಾವೆಂಬುದು ಮಹಾಶರಣಂಗೆ, ಶರಣಂಗೆ ಮಹಾನವಮಿ. ಅಂಗಿ ಬಿಚ್ಚದಂಗಪ್ಪ ನಾವ್ನ ಏನ್ ಕಡ್ದು ಕಟ್ಟೆ ಹಾಕ್ತಿವಿ. 4 ತಲೆಮಾರಿಗಳನ್ನಕ್ಕಿಂತ ಹೆಚ್ಚಿಗೆ ಯಾರ್ದ್ರ ಹೆಸರು ನಮ್ಗೆ ನೆನಪಿದೆಯಾ? ಅಪ್ಪ, ಅಜ್ಜ, ಮುತ್ತಜ್ಜ. ಅದಾದ್ಮೇಲೆ ತಡಬಡಿಸ್ತೀವಿ ಹೆಸರು ಹೇಳಲಿಕ್ಕೆ. ಆಗಿದ್ದಲ್ಲಿ ಮಹಾನ್ ಕಾರ್ಯಕ್ಕೆ ಕೈ ಹಾಕ್ಬೇಕು. ಆ ಕಾರ್ಯ ರಾಷ್ಟ್ರ, ರಾಜ್ಯದ ಉದ್ಧಾರ. ಅದನ್ನೆಲ್ಲ ದೊಡ್ಡವ್ರಿಗೆ ಬಿಡಿ. ನಿಮ್ಮ ಮನೆಯ ಉದ್ಧಾರ ನಿಮ್ಮ ಈ ದಸರಾದ ಸಂಕಲ್ಪವಾಗಲಿ, ಈ ಶರಣ ಸಂಸ್ಕೃತಿಯ ಸಂಕಲ್ಪವಾಗಲಿ. ನೀವು ಬಡತನದಿಂದ ಹೊರಬರುವುದು ನಿಮ್ಮ ಸಂಕಲ್ಪವಾಗಲಿ. ನೀವು ಪಡೆಯುತ್ತಿರುವ ಶಿಕ್ಷಣ ನಿಮ್ಮಲ್ಲಿ ಗಟ್ಟಿತನವನ್ನ ತರಲಿ, ಸ್ವಾಭಿಮಾನವನ್ನ ತರಲಿ. ಇದು ಪ್ರಜಾಪ್ರಭುತ್ವ. ಯಾರಿಗೂ ಅಂಜುವ, ಅಳುಕುವ ಅವಶ್ಯಕತೆ ಇಲ್ಲ. ಇದು ನಿಜವಾದ ನೈತಿಕ ಪ್ರಜ್ಞೆ. ಇದು ನಿಜವಾಗಿಯೂ ನಾವು ಹೊಂದಬೇಕಾದ ಅಸ್ತ್ರ. ಇದು ನಿಜವಾಗಿಯೂ ಕೂಡ ಬಸವಾದಿ ಶರಣರ ಬಗ್ಗೆ ಓದಿದ ವ್ಯಕ್ತಿ, ಸಮಾಜ ಸುಧಾರಕರ ಬಗ್ಗೆ ಓದಿದ ವ್ಯಕ್ತಿ ತಳೆಯಬೇಕಾದ ನಿಲುವು. ನಮ್ಮನ್ನಗಲದ ಪರಮ ಮಿತ್ರರು ಅಂದ್ರೆ ನಮ್ಮಲ್ಲಿರುವ ಸ್ವಾಭಿಮಾನ, ನಮ್ಮ ಪುಣ್ಯ ಕರ್ಮ. ಸತ್ತ ನಂತರವೂ ನಮ್ಮ ಜೊತೆ ಬರ್ತಾವ ಇವೆಲ್ಲ. ಆದ್ರೆ ಅಗಲುವ, ಕೈ ಬಿಡುವ ಶ್ರೀಮಂತಿಕೆಗಾಗಿ 100 ಜನ ಕಷ್ಟಪಡ್ತಾರೆ. ಅದರಲ್ಲಿ 95ರಷ್ಟು ಜನ ಅದನ್ನ ಅನುಭವಿಸಂಗ ಇಲ್ಲ. ಆ ಶ್ರೀಮಂತಿಕೆ ಮಾಡಿದ್ರಾಗ ಹಣ ಗಳಿಸಿದಾಗ ಸತ್ತೋಕವು 5% ಅಷ್ಟ ಅದನ್ನ ಗಳಿಸ್ತಾರ, ಅನುಭವಿಸ್ತಾರ. ಅದು ಹೆಂಗ? BP, ಶುಗರು, ಮ್ಯಾಲಿಂದ ಕೆಳಗಡೆ ಸರ್ಜರಿ, ಹೊರಗಡೆ ಹೋದ್ರೆ ಚಿಮಾರಿ. ಅಂತದ್ ಎದಕ್ ಬೇಕಪ್ಪ? ಹಾಗಿದ್ರೆ ಸಮಾಜೋದ್ಧಾರವೇ ಸನ್ಯಾಸದ ಮಠಗಳ ಮೂಲ ಧ್ಯೇಯ ಏನಿದೆ. ಆ ಹಿನ್ನೆಲೆಯಲ್ಲಿ ಬದುಕುವಂತ ಅಂಟು ರೋಗವನ್ನ ಹಚ್ಚುವ ಕಾರ್ಯಕ್ರಮ ಇದು. ಕೊರೋನಾ ಟೈಪ್. ಯಾರ್ಯಾರು ಪಾರ್ಟಿಸಿಪೇಟ್ ಆಗ್ತಾರೆ? ಯುವಜನೋತ್ಸವ, ಕೃಷಿ, ಆರೋಗ್ಯ, ಮತ್ತೊಂದು ಮಗದೊಂದು. ಅದರಲ್ಲಿ
ಏನ್ 400 ಜನ 4000 ಜನ ಸೇರಿರ್ತೀರಿ, 40 ಜನ ಬದಲಾದ್ರು, 40 ಜನ ಅಂತ ದೃಢ ನಿರ್ಧಾರಗಳನ್ನು ಮಾಡಿದ್ರು. ಇಲ್ಲಿ ಅಷ್ಟೊಂದು ಬಹಳ ಕಷ್ಟಪಟ್ಟು ಆಯೋಜನೆ ಮಾಡಿ ಎಲ್ಲರನ್ನೂ ಸಂಭಾಳಿಸಿ ಈ ಕಾರ್ಯಕ್ರಮನ ಮಾಡಿದ ಸಾರ್ಥಕ ಆಗುತ್ತಾ? ದೇ ಡೋಂಟ್ ಹ್ಯಾವ್ ಎನಿ ಸೆಲ್ಫ್ ಇಂಟ್ರೆಸ್ಟ್. ಇದು ಒಂಥರ ಯಾಗ ಇದ್ದಂಗೆ, ಇದು ನಡೀತಾನೆ ಇರ್ತದೆ, ಹರಿಯೋ ನದಿ ಇದ್ದಂಗ. ನಿಮ್ಮ ಶಕ್ತಾನುಸಾರ ನೀವೇನ್ ತುಂಬಿಕೊಳ್ತೀರಿ ಅದ ನಿಮ್ಗೆ ಬಿಟ್ಟೋಗಿದ್ದು. ಚರಿಗೆಯಾಗ ತುಂಬಿಕೊಂಡ್ರೆ ಚರಿಗೆಯಾಗ ತುಂಬಿಕೊಂಡು ಹೋಗ್ರಿ, ಬಕೆಟ್ನಾಗ ಹೋದ್ರೆ ಬಕೆಟ್ನಾಗ ಹೋದ್ರಿ, ಟ್ರಾಕ್ಟರ್ ಬಂದು ತಗೊಂಡು ತುಂಬಿಕೊಂಡ್ರೆ ಟ್ರಾಕ್ಟರ್ನಾಗ ತುಂಬಿಕೊಡ್ರಿ, ಆಣೆ ಕಟ್ಟೋದಾದ್ರೆ ಆಣೆ ಕಟ್ಟೆ ಕಟ್ಟಿ. ನಿಮ್ಮ ಬದುಕಿನ ನೀರಾವರಿ, ನಿಮ್ಮ ಬದುಕಿನ ಬೆಳೆ ಈ ನದಿಯಿಂದ ಸರಿಯಾಗಿ ಆಯ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಇನ್ನೊಂದ್ಸಾರಿ ಬರ್ತೀನಿ. ಎಲ್ಲರಿಗೂ ಟೈಮ್ ಚೀಟಿ ಕೊಟ್ರೆ ನಂಗೆ ಚೀಟಿ ಕೊಡೋಲ್ರ, ನಾನು ಕಾಯಕತ್ತಿದ್ದೆ. ಹೋಪ್ ದಿಸ್ ಹೌ ಐ ಆಮ್. ನೆವರ್ ಎವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿವನ್. ಚರಿತ್ರೆ ಓದುವ ಪಾಠ ಮಾಡುವ ಪೂಜೆ ನಮ್ಮಲ್ಲಿ ಬದಲಾವಣೆ ತರಬೇಕು. ಅಂತಹದ್ದನ್ನ ಮಾತ್ರ ಮಾಡಿ, ಉಳಿದದ್ದನ್ನೆಲ್ಲ ಗಾಳಿಗೆ ತೂರು ಬಿಡಿ. ಇಂದಿನ ತುರ್ತು ಅಗತ್ಯ ರಾಜ್ಯ ರಾಷ್ಟ್ರದಲ್ಲಿ ನಮ್ಮನ್ನ ನಾವು ಅರಿಯುವುದು, ರಾಜ್ಯವನ್ನ ಅರಿಯುವುದು, ಸಂವಿಧಾನವನ್ನು ಅರಿಯುವುದು, ರಾಷ್ಟ್ರವನ್ನು ಅರಿಯುವುದು. ಆ ಹಿನ್ನೆಲೆಯಲ್ಲಿ ಒಂದು ಹೆಜ್ಜೆ ಇಡೋದು. ದೌರ್ಜನ್ಯ ಮಾಡುವ ವ್ಯಕ್ತಿಯಷ್ಟೇ ದೌರ್ಜನ್ಯವನ್ನ ಸಹಿಸುವುದು ಅಪರಾಧ. ಐ ಹ್ಯಾವ್ ಸೀನ್ ಇಟ್. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಶಾಹಿಗಳು ಮಾತು ಕೇಳೋದು ದೊಡ್ಡವರದನ್ನೇ. ದೊಡ್ಡ ವ್ಯಕ್ತಿ ಫೋನ್ ಮಾಡಿದ್ರೆ ನಾನು ಓಡಾಡಿ ಅವ್ರ ಕೆಲಸ ಮಾಡಿ ಕೊಡ್ತೀನಿ, ಬಡವರ ಕೆಲಸವನ್ನ ಮಾಡಿ ಕೊಡಲ್ಲ. ನೀವು ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ಆದ್ರಿ, ತಹಸೀಲ್ದಾರ್ ಆದ್ರಿ ಅಂದ್ರೆ ಈ ಚರಿತ್ರೆ ನಿಮ್ಗೆ ಸಹಾಯ ಮಾಡ್ಬೇಕು. ಯಾದಗಿರಿಯಿಂದ ಯಾರು ಬರ್ತಾರ, ರಾಯಚೂರಿಂದ ಬರ್ತಾರ, ಕೊಪ್ಪಳದಿಂದ ಬಂದ್ರೆ ಸೌಜನ್ಯಯುತವಾಗಿ ವರ್ತಿಸುವ ಗುಣ ನಿಮ್ಗೆ ಆ ನೌಕರಿ ಕಲಿಸ್ಬೇಕು. ಒಬ್ಬ ತಹಸೀಲ್ದಾರ್ ಆದ್ರೆ ಸ್ಮಶಾನಗಳನ್ನ ಕೊಡುವ ಪುಣ್ಯ ಕರ್ಮ ಕಟ್ಕೋಬೇಕು. ಐ ಹ್ಯಾವ್ ಸೀನ್, ನಾನು ನೋಡಿದ್ದೀನಿ. SP ಆಗಿ ಬದುಕಿದ್ದಾಗ ಬಡವರಿಗೆ ನೆಮ್ಮದಿ ಜೀವನ ಇಲ್ಲ, ಸತ್ತ ಮೇಲೆ ಸುಡಾಕು ಜಾಗ ಇಲ್ಲ ಎಷ್ಟೋ ಗ್ರಾಮಗಳಲ್ಲಿ. ಏನಪ್ಪ ಸಾಧಿಸಿದ್ವಿ? ನೀವೆಂತ ತಹಸೀಲ್ದಾರ್ ಆಗ್ಬೇಕಂದ್ರೆ ಎಲ್ಲಾ ಯೋಜನೆಗಳನ್ನ ಮನೆ ಮಟ್ಟಿಗೆ ಮುಟ್ಸುವಂತ ವ್ಯಕ್ತಿ ಆಗ್ಬೇಕು. ನಾನು ಅದಿನಪ್ಪ ನಿಮ್ಗ ಅಂತ ಹೇಳಿ ಬರೀ ಆಫೀಸ್ನಾಗ ಕೊಡೋರಲ್ಲ. ಒಬ್ಬ ಪೊಲೀಸ್ ಪೇದೆ ಆದ್ರ ಗಾಯದ ಮೇಲೆ ಬರೆ ಹಾಕೋರು ನೀವು ಆಗ್ಬಾರ್ದು. PSI ಅದಕ್ಕೆ ಔಷಧಿ ಆಗುವಂತ ವ್ಯಕ್ತಿ ನೀವು ಆಗ್ಬೇಕು. ಅದಕ್ಕೆ ಹೃದಯವಂತಿಕೆ ಬೇಕು. ಹಾಗಾಗಲೇ ಅಂತ ವ್ಯಕ್ತಿಗಳು ನೀವು ಆಗ್ತೀರಾ ಅನ್ನೋ ಆಶಯದೊಂದಿಗೆ ಆ ವೇದಿಕೆ ಮೇಲೆ ಆಸೀನರಾಗಿರುವ 3 ಜನರ ಜೊತೆ ನಾನು ಇನ್ಫಾರ್ಮಲ್ ಆಗಿ ಮಾತನಾಡ್ತೀನಿ. ಅಂದ್ರೆ ಅನೌಪಚಾರಿಕವಾಗಿ ಕಷ್ಟ ಸುಖ ಹೇಳ್ಕೊಳ್ಳೋದು. ಶ್ರೀಗಳ ಮೇಲಿರುವ ಅಪಾರ ಭಕ್ತಿ ಮತ್ತು ಅವ್ರ ಬಗ್ಗೆ ಇರುವ ಗೌರವ ನನ್ನಲ್ಲಿ ಕರೆತರುವಂತ ಮಾಡ್ತು. ಅವರಿಗೆ ವಂದಿಸ್ತಾ ಅವರ ನೀವು ಯಾರ್ಯಾರದಿರಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಒಂದು ನಾಣ್ಣುಡಿ ಇದೆ. ಯಾರೋ ಒಬ್ಬ ಗುರುನ ಇಟ್ಕೋಬೇಕು, ಮಾನಸ ಗುರು ಇರ್ಲಿ ಮತ್ತೊಬ್ಬರಾಗ್ಲಿ, ಅವ್ರು ಹೇಳ್ದಂಗೆ ನಡೆದು ಕಲಿಬೇಕು. ಆಯ್ತಪ್ಪ ಮುನ್ನಡಿತೀನಿ, ಎಲ್ಲ ನಿನ್ನ ಆಶೀರ್ವಾದ ಅಂತ. ಹಾಗಾಗ್ಲಿ ಚೆನ್ನಾಗಿ ಓದಿ. ಇಂದಿನ ಎಲ್ಲಾ ಸಮಸ್ಯೆಗಳಿಗೂ ಏಕೈಕ ಪರಿಹಾರ ಶಿಕ್ಷಣ. ಶಿಕ್ಷಣ ಶಿಕ್ಷಣ ಶಿಕ್ಷಣ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. 50 ಎಕರೆ 100 ಎಕರೆ ಜಮೀನ್ ಇದೆ ಸರ್ ನಮ್ಗಂದ್ರೆ ಇದುವರೆಗೂ ನಾನು ಹೇಳಿದ ಯಾವುದೇ ಮಾತುಗಳು ನಿಮ್ಗೆ ಅನ್ವಯ ಆಗಲ್ಲ. ನಮ್ಮ ಅಪ್ಪಂದೊಂದು ಆಯಿಲ್ ಫ್ಯಾಕ್ಟರಿ ಇದೆ, ಶುಗರ್ ಫ್ಯಾಕ್ಟರಿ ಇದೆ, ಕೋಆಪರೇಟಿವ್ ಬ್ಯಾಂಕ್ ಅಪೆಕ್ಸ್ ಅಧ್ಯಕ್ಷ. ನಮ್ಮ ಮಾವ IAS IPS, ಲಕ್ಷ ಗಟ್ಟಲೆ, 1000 ಕೇಳಿದ್ರೆ 10,000 ಕೊಡ್ತಾನೆ. ದಿಸ್ ಇಸ್ ನಾಟ್ ಫಾರ್ ಯು ಪೀಪಲ್. ಇದೇನು ಇಲ್ಲ ಸ್ವಾಮಿ, ಬಡವರಿದ್ದೀವಿ. ಅಪ್ಪ ಅಮ್ಮ ಕೂಲಿ ಕಾರ್ಮಿಕರಿದ್ದಾರೆ, ಗೌಂಡಿ ಇದ್ದಾರೆ. ನಮ್ಮಪ್ಪ ಕಂಬಾರಿಕೆ ಮಾಡ್ತಾನೆ, ನಮ್ಮಪ್ಪ ಹೇರ್ ಸಲೂನ್ ಅಲ್ಲಿ ಕೆಲಸ ಮಾಡ್ತಾವನೆ, ಟ್ಯಾಕ್ಸಿ ಡ್ರೈವರ್ ಅವನೇ, ಬೆಂಗಳೂರಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಅಂದ್ರೆ ಬ್ಲಡಿ ವೆಲ್ ಯು ಮಸ್ಟ್ ಸ್ಟಡಿ. ಕಷ್ಟಪಟ್ಟು ರಕ್ತ ಕಣ್ಣೀರಲ್ಲ, ರಕ್ತ ಬಂದ್ರು ಓದ್ಬೇಕು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಓದ್ಬಿಟ್ಟು ಅಧಿಕಾರಿ ಆಗ್ಲಿಲ್ಲನು, ಅಧಿಕಾರಿಗಳಾಗ್ಲಿಲ್ಲಪ್ಪ. IAS IPS ನಮಗೇನು ಕೊಂಬಿಲ್ಲ. ಬಹಳ ಜನ ನಾವು ಬೇರೆ ಬೇರೆ ರೀತಿಯ ಕೆಲಸ ಮಾಡ್ತೀವಿ. ವಾಪಸ್ ಹಳ್ಳಿಗೆ ಹೋದ್ರು ಅಣ್ಣ ಬಸವಣ್ಣ ಹೇಳಿದ ಕಾಯಕವೇ ಕೈಲಾಸಕ್ಕೆ ಮರ್ಯಾದೆ ಕೊಡ್ಬೇಕು. ಏನು, 1 ಎಕರೆ ಜಮೀನ್ ಐತಪ್ಪ, ಬರೋಬ್ಬರ ಹೆಗಲ ಮೇಲೆ ವಸ್ತ್ರ ಹಾಕೊಂಡ ರಂಟಿ ತಗೊಂಡು ಹೋಗಿ ಕೆಲಸ ಮಾಡಿ ವಾಪಸ್ ಬಂದು ಊಟ ಮಾಡಿ ಮಲಗಬೇಕು. ಹೇರ್ ಸಲೂನ್ ಐತಪ್ಪ ನಂದು, ಕಟಿಂಗ್ ಅಂಗಡಿ, ನಮ್ಮ ಅಪ್ಪ ಕಟಿಂಗ್ ಚಲೋ, ಒಳ್ಳೆ ಹೆಸರು ಕೊಡೋಣ. ಬ್ಯೂಟಿ ಪಾರ್ಲರು, ಕೈ ತೊಳೆಯೋದು, ಕಾಲು ತೊಳೆಯೋದು, ಉಗುರು ಕಟ್ ಮಾಡೋದು ಆರಂಭ ಮಾಡೋಣ. ಹಳ್ಳಿಯಿಂದ ಪಟ್ಟಣಕ್ಕೆ ಶಿಫ್ಟ್ ಆಗೋಣ, ಫಸ್ಟ್ ಕ್ಲಾಸ್ ಹೇರ್ ಕಟ್ ಮಾಡೋಣ. ವಿ ಶುಡ್ ಬಿ ಪ್ರೌಡ್. ನನ್ನ ಕೆಲಸ, ನನ್ನ ಹೆಮ್ಮೆ. ನಾನೊಬ್ಬ ಹೇರ್ ಕಟ್ ಮಾಡೋ
ಹಡಪದ ಕಮ್ಯುನಿಟಿಗೆ ಸೇರಿದ್ದೀನಿ ಅನ್ನೋ ಹೆಮ್ಮೆ ನಮ್ಮಲ್ಲಿ ಇರ್ಬೇಕು. ನಾನೊಬ್ಬ ಮಡಿವಾಳ, ಒಳ್ಳೆ ಡ್ರೈ ಕ್ಲಿನಿಕ್ ಚಿತ್ರದುರ್ಗನೋ ಬೆಂಗಳೂರು ಒಳ್ಳೆ ಹೆಸರು ಹಾಕ್ಬೇಕು. 24 ಗಂಟೆಯಲ್ಲಿ ಡೆಲಿವರಿ ಕೊಡ್ತೀವಿ, ತಗೊಂಡೋಗ್ರಿ. ಇಂಡಸ್ಟ್ರಿ ಲೆವೆಲ್ ವಾಷಿಂಗ್ ಮಿಷಿನ್ ತಗೊಂಬಂದಿಡ್ರಿ, ಐರನ್ ಮಾಡ್ರಿ, ಹೋಮ್ ಡೆಲಿವರಿ ಕೊಡ್ರಿ, 10 ರೂಪಾಯಿ ಎಕ್ಸ್ಟ್ರಾ ತಗೊಳ್ರಿ. ಬಿ ಪ್ರೌಡ್ ದಾಟ್ ನಾನೊಬ್ಬ ಅಗಸ ಅನ್ನೋದು ಹೆಮ್ಮೆ ಇರ್ಬೇಕು. ಏನಿಲ್ಲನ ಗೌಂಡಿ ಏನ ಆಯ್ತು, ಬಿಹಾರದಿಂದ ಬರ್ಲಿ, ಯುಪಿಯಿಂದ ಬರ್ಲಿ, ರಾಯಚೂರಿಂದ ಬರ್ಲಿ, ಒಂದು ಗ್ಯಾಂಗ್ ಕಟ್ರಿ, ಸೆಂಟ್ರಿಂಗು, ಪ್ಲಾಸ್ಟ್ರಿಂಗು, ಬೇಸನ್ನು ಯಾರ್ಯಾರ ಚಿತ್ರದುರ್ಗ ಕಟ್ಟಕತ್ತರ ಡೆವಲಪರ್ ಹತ್ರ ಹೋಗಿ ಭೇಟಿ ಆಗ್ರಿ. ಸ್ವಾಮಿ, ನಾನು BA MA ಮಾಡಿದ್ದೀನಿ, ವಾಪಸ್ ಬಂದಿದ್ದೀನಿ. ನಮ್ಮ ಅಪ್ಪ ಈ ಕೆಲಸ ಮಾಡ್ತಿದ್ದು ನಾನು ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಹತ್ರ ಇಷ್ಟೆಲ್ಲ ಇದೆ, 9 ತಿಂಗಳೋಗಿ ಮನೆ ಕೊಟ್ಟು ಬೀಗ ನಿನ್ ಕೈಯಲ್ಲಿ ಕೊಡ್ತೀನಿ, ಇಷ್ಟು ರೊಕ್ಕ ಆಗತ್ತಾ, ನಾನು ಪ್ರಾಫಿಟ್ ಹೆಚ್ಚಿಗೆ ಬಯಸಲ್ಲ, ನಿಯತ್ತಿಂದ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ. ಇಲ್ಲ ನನ್ನೊಂದು ಕಣಿ ಐತಿ, ನಮ್ಮ ಅಪ್ಪ ಅಮ್ಮ ಕಲ್ಲು ಹಾಕಿ ಸುಡ್ತಾ ಇದ್ರು, ಶುರು ಮಾಡು. ಲೇಟೆಸ್ಟ್ ಕಟಿಂಗ್ ಮಿಷನ್ ಯಾವ ಬಂದೋ, ಆ ಕಲ್ಲಲ್ಲಿ ಗ್ರಾನೈಟ್ ಆಗ ಗುಣ ಐತೆ ನೋಡ, ಯಾರನ್ನಾರ ಕರ್ಕೊಂಬ, ಅಪ್ಲಿಕೇಶನ್ ಹಾಕು, ಲೋನ್ ತಗೋ, ಗ್ರಾನೈಟ್ ರಾ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ. ನಾನೊಬ್ಬ ಬೋವಿ ಕಮ್ಯುನಿಟಿಗೆ ಸೇರಿದವನನ್ನು ಹೆಮ್ಮೆ ಇರಲಿ, ವಾಪಸ್ ಬಂದು ಕೆಲಸ ಆರಂಭ ಮಾಡು. ಇಲ್ಲ ಸ್ವಾಮಿ, ಏನು ಮಾಡಲ್ಲ, ನಾನು ಊರಾಗಿರ್ತೀನಿ, ತಟ್ಟಿ ಕುಂದಿರ್ತೀನಿ. ಟ್ರಂಪ್ ಹಂಗ, ಇನ್ನೊಬ್ಬ ಹಿಂಗ, ಅವ ಹಿಂಗ, ಆಕಿ ಹಿಂಗ, ಆ ಸುಳೆ ಮಗ ಹಿಂಗ, ಒಂದ ಮಾರ್ಕ್ಸ್ನಾಗ ಹೋತೋ ಮರ ನಂದ, ನನ್ನ ಜೊತೆ ಕುಂತು ಓದ್ತಿದ್ದವ ಸುಳೆ ಮಗ. ಅವಂದೇನೈತಿ, ಬರೀ ಭಾಷಣ ಮಾಡ್ತಾನ. ಅಣ್ಣ ಬಸವಣ್ಣನಿಗೆ ನೀನು ಕಾಯಕವೇ ಕೈಲಾಸ ಅಂತ ಹೇಳಿದಕ್ಕೆ ಅವಮಾನ ಮಾಡ್ತಿದೀಯಾ, ದ್ರೋಹ ಮಾಡ್ತಿದೀಯಾ, ನೀನು ಈ ಭೂಮಿಗೆ ಭಾರ. ಇಷ್ಟ ಸಿಂಪಲ್.